ನಮಸ್ತೆ ವೀಕ್ಷಕರೇ, ಇದೇನಿದು ಎಲ್ಲಿಯ ಹಾಜಬ್ಬ, ಎಲ್ಲಿಯ ತುಳಸಿಯಮ್ಮ, ಎಲ್ಲಿಯ ಅಬ್ದುಲ್ ಕಲಾಂ, ಎಲ್ಲಿಯ ಈ ಸಾಧ್ವಿ ಋತುಂಬರ. ಇದು ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಗೌರವ ಎಂದು ಪರಿಗಣಿಸಲಾಗುವ ಪದ್ಮ ಪ್ರಶಸ್ತಿಗಳ ಈಗಿನ ಸ್ಥಿತಿ. ಡಿಸೆಂಬರ್ 6, 1992 ಅಯೋಧ್ಯೆಯಲ್ಲಿ ಅಂದು ಬಾಬರಿ ಮಸೀದಿಯನ್ನ ಧ್ವಂಸಗೊಳಿಸಲಾಯಿತು. ಇದರಿಂದ ದೇಶಾದ್ಯಂತ ಕೋಮುಗಲಭೆಗಳಾದವು. ಆದರೆ ಇದೀಗ ಅಂತಹ ಕೋಮುಗಲಭೆಗೆ ಕಾರಣವಾದವರಿಗೆ ಇವತ್ತು ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತಿದೆ ಅಂದರೆ ಇದಲ್ವೇ ನಿಜವಾದ ಅಚ್ಚೇ ದಿನ್, ಇದಲ್ವೇ ಮೋದಿಜಿಯವರ ವಿಕಸಿತ ಭಾರತ. मेरे देश के कितने बड़े समाज के लोग हैं जो एक गोली के लिए, एक वस्त्र के लिए तरसते रहते हैं. जो हमसे टकराएगा वो कुत्ते की मौत यहाँ पर देखो मारा जाएगा. ಅಂದ ಹಾಗೆ ಈಗ ಪದ್ಮಭೂಷಣ ಪ್ರಶಸ್ತಿ ಸಿಗ್ತಿರೋದು ಬೇರೆ ಯಾರಿಗೂ ಅಲ್ಲ, ವಿಶ್ವ ಹಿಂದೂ ಪರಿಷತ್ನ ಮಹಿಳಾ ಘಟಕದ ದುರ್ಗಾ ವಾಹಿನಿ ಸಂಸ್ಥಾಪಕಿ ಸಾಧ್ವಿ ಋತುಂಬರ ಅವರಿಗೆ ಸಮಾಜ ಸೇವೆ ವಿಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಘೋಷಿಸಲಾಗಿದೆ. ಯಾರು ಈ ಸಾಧ್ವಿ ಋತುಂಬರ ಅಂತ ನೋಡುವುದಾದರೆ, ಮೂಲತಃ ಪಂಜಾಬ್ನ ಲುಧಿಯಾನಾ ದೊರಹಾ ಪಟ್ಟಣದಲ್ಲಿ 1963 ಡಿಸೆಂಬರ್ 31ರಂದು ಸಾಧ್ವಿ ಋತುಂಬರ ಅವರು ಜನಿಸ್ತಾರೆ. ಇವರ ಕೊಡುಗೆ ಏನು ಸಮಾಜಕ್ಕೆ ಅಂತ ನೋಡುವುದಾದರೆ, 1980ರಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸ್ಟಾರ್ ಭಾಷಣಗಾರ್ತಿಯಾಗಿ ಆಯ್ಕೆ ಆಗ್ತಾರೆ. 1980 ಮತ್ತು 90ರ ದಶಕದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಭಿಯಾನದ ಸಂದರ್ಭದಲ್ಲಿ ಸಾಧ್ವಿ ಋತುಂಬರ ಅವರು ದೇಶಾದ್ಯಂತ ಪ್ರಚೋದನಾಕಾರಿ ಭಾಷಣಗಳನ್ನ ಮಾಡುತ್ತಾರೆ. ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ 3 ದಿನಗಳ ನಂತರ ಪ್ರಚೋದನಾಕಾರಿ ಭಾಷಣ ನೀಡಿರುವ ಆರೋಪದಲ್ಲಿ ಋತುಂಬರ ಅವರನ್ನ ಅರೆಸ್ಟ್ ಮಾಡಲಾಗ್ತದೆ. 1989 ಮತ್ತು 91ರಲ್ಲಿ ನಡೆದ ಲೋಕಸಭಾ ಚುನಾವಣೆ ಹಾಗೂ ರಾಜ್ಯ ವಿಧಾನಸಭೆ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಟಾರ್ ಪ್ರಚಾರಕಿಯಾಗಿ ಕೂಡ ಇವರು ಆಯ್ಕೆ ಆಗ್ತಾರೆ. 1991 ಜನವರಿಯಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 153A ಅಡಿಯಲ್ಲಿ ಬಾಬರಿ ಮಸೀದಿಯ ವಿಚಾರದಲ್ಲಿ ಪ್ರಚೋದನಾಕಾರಿ ಭಾಷಣ ನೀಡಿರುವ ಹಿನ್ನೆಲೆ ದೆಹಲಿ ಪೊಲೀಸರು ಋತುಂಬರ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸುತ್ತಾರೆ. ಮಸೀದಿ ಧ್ವಂಸವನ್ನು ತನಿಖೆ ಮಾಡಲು ರಚಿಸಲಾದ ಲಿಬರಾನ್ ಆಯೋಗವು 2009 ಜೂನ್ ತಿಂಗಳಲ್ಲಿ ತನ್ನ ವರದಿಯನ್ನ ಸಲ್ಲಿಸುತ್ತದೆ. ದೇಶವನ್ನ ಕೋಮು ವೈಷಮ್ಯಕ್ಕೆ ಕೊಂಡೊಯ್ಯಲು ಪ್ರಚೋದನೆ ಭಾಷಣ ನೀಡಿದ 68 ಜನರಲ್ಲಿ ಇವರು ಕೂಡ ಒಬ್ಬರು ಎಂದು ದಾಖಲಾಗಿರುತ್ತದೆ. 1995ರಲ್ಲಿ ಮಧ್ಯಪ್ರದೇಶದ ಉದಯನಗರದಲ್ಲಿ ರಾಣಿ ಮಾರಿಯಾ ಎಂಬ ಕ್ರೈಸ್ತ ಸನ್ಯಾಸಿಯನ್ನ ಹಾಡು ಹಗಲೇ ಬಸ್ಸಿನಿಂದ ಹೊರಗೆಳೆದು ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿತ್ತು. 16 ಡಿಸೆಂಬರ್ 2001ರಂದು ಒಡಿಶಾದ ಅಸೆಂಬ್ಲಿ ಮೇಲೆ ಕೂಡ ಈ ದುರ್ಗಾ ವಾಹಿನಿಯವರು ಅಟ್ಯಾಕ್ ಮಾಡಿರ್ತಾರೆ. 2004ರಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರನ್ನ ಅವಮಾನಿಸಿದರು ಎಂಬ ಕಾರಣಕ್ಕೆ ರಾಮ ನಿರ್ದೇಶಕರೊಬ್ಬರ ಮೇಲೆ ದಾಳಿಯನ್ನ ಕೂಡ ನಡೆಸ್ತಾರೆ. ಇದಷ್ಟೇ ಅಲ್ಲ, ವಿಶ್ವ ಹಿಂದೂ ಪರಿಷತ್ನ ಸಂಘಟನೆಯ ಹೆಣ್ಣು ಮಕ್ಕಳಿಗೂ ಕೂಡ ಸೆಲ್ಫ್ ಡಿಫೆನ್ಸ್ ಹೆಸರಿನಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಕೂಡ ಇವರು ನೀಡ್ತಾರೆ. ಪದ್ಮಶ್ರೀ, ಪದ್ಮಭೂಷಣ ಅಂದರೆ ಇಂದಿಗೂ ಜನರು ನಂಬಿಕೆ ಕಳೆದುಕೊಂಡಿಲ್ಲ. ಬೆಂಕಿ ಹಚ್ಚುವವರಿಗೆ ಹೊಡಿಬಡಿ ಕೊಲ್ಲು ಅನ್ನುವವರಿಗೆ ಪದ್ಮ ಪ್ರಶಸ್ತಿ ಕೊಡಲಾಗ್ತದೆ ಅಂದರೆ ಈ ದೇಶ ಇನ್ನೆಲ್ಲಿ ಹೋಗ್ಬೋದು ಅನ್ನೋದು ನೀವೇ ಯೋಚಿಸಿ ನೋಡಿ.